ಈ ತಂದೆ ತಾಯಿ ಕಲಹವನ್ನ ಮಾಡಿಕೊಂಡು ನ್ಯಾಯಾಲಯದ ಮೆಟ್ಟಿಲುಗಳನ್ನ ತುಳಿದಾಗ ಒಂದು ಮಗು ಅಥವಾ ಎರಡು ಮಕ್ಕಳು ಇದ್ದಂತ ಪಕ್ಷದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಇಬ್ಬರೂ ಒಪ್ಪಿ ಒಂದು ಮಗುವನ್ನ ತಾಯಿ ಹತ್ರನೋ ಇನ್ನೊಂದು ಮಗುವನ್ನ ತಂದೆ ಹತ್ರನೋ ವಶಕ್ಕೆ ಕೊಡೋದುಂಟು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ತಾಯಂದಿರು ಆ ರೀತಿ ಮಕ್ಕಳನ್ನ ಹಂಚ್ಕೊಳ್ಳೋಕೆ ಸಿದ್ಧವಾಗಿರಲ್ಲ. ಅಂತಹ ಸಂದರ್ಭಗಳಲ್ಲಿ ಒಂದ್ ಮಗು ಆದ್ರೂ ಸರಿ, ಎರಡು ಮಗು ಆದ್ರೂ ಸರಿ, ತಾಯಿ ಹತ್ರನೇ ಇರ. ಹಾಗಾದ್ರೆ ತಂದೆ ಸ್ಥಿತಿ ಏನು? ತಂದೆ ಏನ್ ಮಾಡ್ಬೇಕು? ತನ್ನ ಮಕ್ಕಳನ್ನ ನೋಡ್ಬೇಡ್ವೆ? ಅವ್ರ ಜೊತೆ ಒಟ್ಟಾಗಿ ಒಂದು ವಿಚಾರವನ್ನ ನಮ್ಮ ಪ್ರೇಕ್ಷಕ ಬಂಧುಗಳು ದಯವಿಟ್ಟು ಗಮನಿಸಬೇಕು. ಒಂದು ಮಗುವಿನ ಸರ್ವತೋಮುಖವಾದಂತಹ ಬೆಳವಣಿಗೆಗೆ ತಾಯಿ ಪ್ರೀತಿನೂ ಬೇಕು, ತಂದೆ ಪ್ರೀತಿನೂ ಬೇಕು. ಆಗಷ್ಟೇ ಮಗು ಪರಿಪೂರ್ಣವಾಗಿ ಸ್ವತಂತ್ರವಾಗಿ ಸ್ವಾಭಿಮಾನಿಯಾಗಿ ಸಮಾಜದಲ್ಲಿ ಬೆಳೆಯೋದಿಕ್ಕೆ ಸಾಧ್ಯವಾಗುತ್ತೆ. ಆದರೆ ದುರದೃಷ್ಟವಶ ಪರಸ್ಪರ ಅವರಿಬ್ಬರು ಬೇರೆ ಆಗಿರೋದ್ರಿಂದ ಮಕ್ಕಳು ಅನಿವಾರ್ಯವಾಗಿ ಒಬ್ಬರ ಪ್ರೀತಿಯಿಂದ ವಂಚಿತರಾಗಬೇಕಾಗಿ ಬರುತ್ತೆ. ಇಲ್ಲ ತಂದೆ ಪ್ರೀತಿ ಸಿಗೋಲ್ಲ, ಇಲ್ಲ ತಾಯಿ ಪ್ರೀತಿ ಸಿಗೋಲ್ಲ. ಹಾಗಾದರೆ ನ್ಯಾಯಾಲಯದಲ್ಲಿ ತಂದೆ ಮತ್ತು ತಾಯಿ ಇಬ್ಬರೂ ಸಹ ಮಗುವನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಹೋರಾಟ ಮಾಡಿದಾಗ ಕಾನೂನು ಯಾವ ರೀತಿ ತೀರ್ಮಾನ ಮಾಡುತ್ತೆ, ಯಾರ ಕಡೆ ಕೊಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಸಾಮಾನ್ಯವಾಗಿ ನಾವು ವಕೀಲರಾಗಿ ಕಂಡಂತೆ ಬಹಳಷ್ಟು ಸಂದರ್ಭಗಳಲ್ಲಿ ತಾಯಂದಿರು ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಪತಿಯ ವಶಕ್ಕೆ ಕೊಡೋದಿಕ್ಕೆ ಒಪ್ಪೋದಿಲ್ಲ, ಗಂಡನ ಸುಬರ್ದಿಗೆ ಕೊಡೋದಿಕ್ಕೆ ಒಪ್ಪೋದಿಲ್ಲ. ತಾಯಿ ಅಷ್ಟು ಸುಲಭವಾಗಿ ಮಕ್ಕಳನ್ನು ಬಿಟ್ಕೊಡೋಕ್ಕಾಗಲ್ಲ. ಹಾಗಾಗಿ ಬಹುತೇಕ ಪ್ರಸಂಗಗಳಲ್ಲಿ ಮಕ್ಕಳು ತಾಯಿ ಜೊತೆ ಇರ್ತಾರೆ. ಮತ್ತು ಈ ಮಕ್ಕಳು ಯಾರ ವಶದಲ್ಲಿರಬೇಕು ಅನ್ನುವಂಥದ್ದು ಕೇವಲ ಮಕ್ಕಳು ಮೆಜಾರಿಟಿಗೆ ಬರೋವರೆಗೆ ಮಾತ್ರ. ಒಂದು ಸಾರಿ ಮಕ್ಕಳು ಮೆಜಾರಿಟಿಗೆ ಬಂದ ಮೇಲೆ ಯಾರೂ ಸಹ ಅವ್ರನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಕೇಳೋಕ್ಕೆ ಬರೋದಿಲ್ಲ. ಮಕ್ಕಳು ತಮ್ಮ ಇಷ್ಟ ಬಂದ ಕಡೆ ಇರ್ಬೋದು. ಅವರು ಮೈನರ್ ಆಗಿದ್ದಾಗ ಮಾತ್ರ ಯಾರ ವಶದಲ್ಲಿರಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗೆ ಬಂದಾಗ ಸಾಮಾನ್ಯವಾಗಿ ಮಕ್ಕಳು ತಾಯಿಯ ವಶದಲ್ಲಿದ್ದರೆ ತಂದೆ ಕೇಳ್ಬೋದು, ಹಾಗಾದರೆ ನಾನು ತಂದೆ ಅಲ್ವಾ, ನಾನು ನನ್ನ ಮಕ್ಕಳನ್ನ ನೋಡಬಾರ್ದ ಅಂತ. ನೋಡಿ, ನ್ಯಾಯಾಲಯದಲ್ಲಿ ವಿಚ್ಛೇದನದ ಪ್ರಕರಣ ಇರ್ಬೋದು, ಜೀವನಾಂಶದ ಪ್ರಕರಣ ಇರ್ಬೋದು, ಅಥವಾ ವೈವಾಹಿಕ ಜೀವನದ ಪುನರ್ಸ್ಥಾಪನೆ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಹೇಳ್ತೀವಿ, ಆ ಪ್ರಕರಣ ಇರ್ಬೋದು, ಯಾವುದೇ ಪ್ರಕರಣ ಅಂತಹ ಪ್ರಕರಣಗಳು ಪರಸ್ಪರ ಪತಿ ಪತ್ನಿಯರಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಇನ್ನೂ ಆಗಬೇಕಾಗಿದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮಕ್ಕಳನ್ನು ಸಾಮಾನ್ಯವಾಗಿ ತಾಯಿಯ ವಶದಲ್ಲಿ ಇರ್ತಾರೆ. ತಾವು ಕೇಳ್ಬೋದು, ಹಾಗಾದರೆ ತಾಯಿ ವಶದಲ್ಲೇ ಇರಬೇಕಾ, ತಂದೆಗೆ ಅವಕಾಶನೇ ಇಲ್ವಾ? ಹಾಗಂತ ಏನೂ ಇಲ್ಲ. ಯಾರ ವಶದಲ್ಲಿರಬೇಕು ಅನ್ನೋದನ್ನು ತೀರ್ಮಾನ ಮಾಡುವಂಥದ್ದು ನ್ಯಾಯಾಲಯಗಳು.